Good morning, students. Welcome back to your English class. So, children, what do we discussed in the last class? A story which is based on a small boy, right? What is the name of the boy? Don't say the board and tell the answer. You should tell by your own. You remember the lesson, right? So, what do we discussed? The name of the lesson itself tells the name of the boy here. Yes, what was the name of the boy in the story? It is Christopher. Right? And you know what? Christopher is having a long name. ಅದು ಲಾಸ್ಟಲ್ಲಿ ಹೇಳ್ತೀನಿ ಅದು ಯಾರು ಅಂತ ಹೇಳಿ. ನಿಮ್ಗೆಲ್ರಿಗೂ ಗೊತ್ತಿದೆ ಅನ್ಸುತ್ತೆ. ನಮ್ಮ ಭಾರತ ದೇಶಕ್ಕೆ ಮೊದಲ ದಾರಿ ಕಂಡು ಹಿಡಿದವರು ಈ ಸಮುದ್ರದ ಮೂಲಕ ಯಾರು? ನೆನಪಿಲ್ಲ ಅಲ್ಲ? Shall tell you by the end of the class. Got it? So tell me what the story taught you in the last class. Like what did you learn? Or do you remember the story? No? Yes. See, the last class we discussed the lesson that is Christopher's quest, right? Here, a small boy like you, right? 12 years, I think 12-year-old boy or 7 years old boy. 7 years old boy. ಚಿಕ್ಕ ಹುಡುಗ ಅವನಿಗೆ ಆಸೆ ಇರುತ್ತೆ. See, even me and as well as you will have a desire, right? ನಮಗೊಂದು ಆಸೆ ಆಕಾಂಕ್ಷೆಗಳಂತ ಇರುತ್ತೆ ಅಲ್ವಾ? ಸೊ ನಿಮಗೆ ದೊಡ್ಡವರಾದ್ಮೇಲೆ ನಾನು ಪೊಲೀಸ್ ಆಗ್ಬೇಕಂತಿರುತ್ತೆ, ಡಾಕ್ಟರ್ ಆಗ್ಬೇಕಂತಿರುತ್ತೆ, ಇಂಜಿನಿಯರ್ ಆಗ್ಬೇಕಂತಿರುತ್ತೆ ಅಲ್ವಾ? ಸೊ ಬೇರೆ ಬೇರೆ ಆಸೆಗಳಿರುತ್ತೆ. ಈವನ್ ಕ್ರಿಸ್ಟೋಫರ್ ವಾಸ್ ಹ್ಯಾವಿಂಗ್ ಅ ಡಿಸೈರ್ ದಟ್ he wants to travel all through the world in what? ಯಾವುದ್ರಲ್ಲಿ ಅವನಿಗೆ ಇಡೀ ದೇಶನ ಸುತ್ತಾಡ್ಬೇಕಂತ ಆಸೆ ಇರುತ್ತಲ್ಲ, ಬೈ ಶಿಪ್ಸ್ ಅಲ್ವಾ? ಅವನಿಗೆ ಆಸೆನೇ ಇಡೀ ದೇಶನ ಸುತ್ತಾಡಬೇಕು ಅನ್ನೋದಿರುತ್ತೆ. ಇಡೀ ದೇಶ ಸುತ್ತಾಡೋದಂದ್ರೆ ಸುಲಭದ ಮಾತಲ್ಲ ಅಲ್ವಾ ಮಕ್ಕಳ? ನೀವು ಮ್ಯಾಪ್ ನೋಡಿ, ಯು ಕ್ಯಾನ್ ಸಿ ಇನ್ ಅ ಮ್ಯಾಪ್ ಓನ್ಲಿ ದ ಸ್ಮಾಲ್ ಇಂಡಿಯಾ ಅಲ್ವಾ? ವರ್ಲ್ಡ್ ಮ್ಯಾಪಲ್ಲಿ ನೋಡಿದ್ರೆ, ಇಡೀ ಪ್ರಪಂಚದ ಮ್ಯಾಪಲ್ಲಿ ನೋಡಿದ್ರೆ ಇಂಡಿಯಾ ಬಂದು ಪುಟಾಣಿ ಇರುತ್ತೆ, ಬೇರೆ ಬೇರೆ ದೇಶಗಳು ದೊಡ್ಡ ದೊಡ್ಡದಾಗಿರುತ್ತೆ ಅಲ್ವಾ? ಸೊ ಇವನಿಗೇನು ಆಸೆ ಇರುತ್ತೆ? ಇಡೀ ದೇಶನ ಸುತ್ತಾಡಬೇಕು ಅಂತ ಇರುತ್ತೆ. ಅದು ಹೆಂಗೆ? ಸಮುದ್ರದಲ್ಲಿ ಎಲ್ಲ ಹಡಗುಗಳಲ್ಲಿ ಅವನು ಟ್ರಾವೆಲ್ ಮಾಡಬೇಕು ಅನ್ನೋದು ಅವನಿಗೆ ಭಾರಿ ಆಸೆ ಇರುತ್ತೆ. ಅವ್ರ ಅಂಕಲ್ ಏನಿರ್ತಾರೆ, ಇದೇ ಥರದ ಒಂದು ಹಡಗನ ಕ್ಯಾಪ್ಟನ್ ಆಗಿರ್ತಾನೆ, ಲೀಡರ್. ಸೊ ಹಿಸ್ ಅಂಕಲ್ ವಿಲ್ ಬಿ ದ ಲೀಡರ್, captain, right? He will come to visit Christopher's uncle will come to visit Christopher's house. So he'll ask Christopher that what is your wish when you grow up? So he'll tell that, as I told you, I want to travel the world. Okay? So ಇದನ್ನು ಹೇಳಿದಾಗ ಏನಂತಾರೆ ಅವ್ರ ಅಂಕಲ್ಲು? ಖಂಡಿತ ಮಾಡೋಣ, ನಾನು ನಿನಗೆಲ್ಲ ಹೇಳ್ತೀನಿ ಹೇಗೆ ಹೇಗೆ ಅಂತೆಲ್ಲ ಹೇಳಿ ಅವರು ಹೇಳ್ತಾರೆ ಅಲ್ವಾ? ಸೊ ಅದು ಹೇಳಿ ಅವರು ಹೋಗ್ತಾರೆ. ಇವನು ಆ ಆಸೆನ ಹಾಗೆ ಇಟ್ಕೊಂಡಿರ್ತಾನೆ. ವೆನ್ ಹಿ ಗ್ರೋಸ್ 14 years he will get touch with his uncle. ಅವ್ರ ಅಂಕಲ್ ಆ ಪ್ರಾಮಿಸ್ನ ಏನು ಹೇಳ್ಕೊಡ್ತೀನಿ ಅಂತ ಹೇಳಿರ್ತಾರಲ್ಲ, ಆ ಮಾತನ್ನು ಹಾಗೆ ಇಟ್ಕೊಂಡಿರ್ತಾರೆ. ಒಂದು 14 ವರ್ಷ ಆದ ನಂತರ ಅವರು ಕರ್ಕೊಂಡು ಹೋಗ್ತಾರೆ ಕ್ರಿಸ್ಟೋಫರ್ಗೆ ಅಲ್ವಾ? ಸೊ ಕ್ರಿಸ್ಟೋಫರ್ ಕರ್ಕೊಂಡು ಹೋದಾಗ ಅವರೆಲ್ಲ ಹೇಳ್ಕೊಡ್ತಾರೆ ಹೆಂಗೆ ಓಡಿಸೋದು. ಈಗ ಶಿಪ್ ಸಮುದ್ರದಲ್ಲಿ ಹೋಗ್ಬಿಟ್ಟು ನೀವು ದೋಣಿಯಲ್ಲಿ ಕೂತ್ಕೊಂಡು ಹೋಗಿ ಅಂತ ಬಿಟ್ಬಿಟ್ರೆ ಹೆಂಗೆ ಹೋಗೋಕ್ಕಾಗುತ್ತೆ ನಮಗೆ? ಯು ಶುಡ್ ಹ್ಯಾವ್ ದಟ್ ಟ್ಯಾಲೆಂಟ್, ರೈಟ್ ಅಲ್ವಾ? ಈಗ ಈಸ್ ಬೈಸೈಕಲ್ ಇಸ್ ಡಿಫ್ರೆಂಟ್ ಆ್ಯಂಡ್ ಮೋಟರ್ ಸೈಕಲ್ ಇಸ್ ಡಿಫ್ರೆಂಟ್, ಎರಡು ಬೇರೆ ಅಲ್ವಾ? ಸೊ ಇಲ್ಲಿ ಬೈಸೈಕಲಲ್ಲಿ ಯು ಹ್ಯಾವ್ ಟು ಪೆಡಲ್ ಮಾಡ್ತಾನೆ ಇದ್ದರೆ ನಮಗೆ ಸೈಕಲ್ ಮುಂದಕ್ಕೆ ಹೋಗುತ್ತೆ. ವೆರಾಸ್ ಇನ್ ಬೈಕ್ ಇಫ್ ಯು ಗಿವ್ ದ ಎಕ್ಸ್ಲೇಟರ್ ಇಟ್ ಗೋಸ್ ಅಲ್ವಾ? ಇಟ್ಸ್ ಕ್ವೈಟ್ ನಾಟ್ ಮಚ್. ಹ್ಯಾಂಡಲ್ ಎಲ್ಲ ಮಾಡೋದೆಲ್ಲ ಸೇಮ್, ವೆರಾಸ್ ಇನ್ ಸೈಕಲಲ್ಲಿ ಸೇಮ್ ಇರುತ್ತೆ. ಅದರಲ್ಲೂ ನಾವು ಹ್ಯಾಂಡಲ್ ಮಾಡೋದು ಕರೆಕ್ಟಾಗಿ ಇರಬೇಕು, ಇದರಲ್ಲೂ ಹ್ಯಾಂಡಲ್ ಮಾಡೋದು ಕರೆಕ್ಟ್ ಇರಬೇಕು. ಸೊ ನಾವು ಅದು ಕಲಿತೆ ಇಲ್ಲ ಸರಿಯಾಗಿ ಅಂತಂದ್ರೆ ಏನಾಗುತ್ತೆ, ನಾವು ನೀರಲ್ಲಿ ಮುಳುಗಿ ಸತ್ತೋಗ್ಬಿಡ್ತೀವಿ. ವೆರಾಸ್ ಇನ್ ಶಿಪ್ಪಲ್ಲೆಲ್ಲ ನಾವು ಟ್ರಾವೆಲ್ ಮಾಡಿದಾಗ ಎಲ್ಲ ಹೇಳ್ಕೊಡ್ತಾರೆ ಅವ್ರ ಅಂಕಲ್. ಅವನಿಗೂ ಎಲ್ಲ ಕಲಿತಾನೆ, ತುಂಬ ಬೇಗ ಬೇಗ ಕಲಿತಾನೆ. ಆಸಕ್ತಿ ಇರೋದು, ನಮ್ಗೆ ಆಸಕ್ತಿ ಯಾವುದ್ರಲ್ಲಿದೆ ಅದನ್ನು ನಾವು ಬೇಗ ಏನು ಮಾಡ್ತೀವಿ, ಗ್ರಾಪ್ಸ್ ಮಾಡ್ತಾ ಹೋಗ್ತೀವಿ. ವಿ ಲರ್ನ್ ದಟ್ ವೆರಿ ಫಾಸ್ಟ್. ವೆರಾಸ್ ಇಫ್ ಯು ಡೋಂಟ್ ಹ್ಯಾವ್ ಎನಿ ಇಂಟ್ರೆಸ್ಟ್ ಲೈಕ್ ಡೂಯಿಂಗ್ ಇನ್ doctor or some other professional thing,
ಅದರಲ್ಲಿ ಇಂಟ್ರೆಸ್ಟೇ ಇಲ್ಲ ಅಂದಮೇಲೆ ನಿಮ್ಗೆ ಅದು ಓದು ಅಂತಂದರೆ ನೀವು ಎಷ್ಟು ಓದಿದ್ರೂ ತಲೆಗೆ ಹೋಗೋದಿಲ್ಲ. ಹೀಗೆ ಅವನಿಗೇನು ಅದು ತಿಳ್ಕೊತಾನೆ, ಎಲ್ಲ ಹಡಗದ ಬಗ್ಗೆ ಎಲ್ಲ ಹೆಂಗೆ ಏನು ಅಂತೆಲ್ಲ ತಿಳ್ಕೊತಾನೆ. ಅವನಿಗೇನು ಆಸೆ ಈಗ, ನಾನು ಹೇಳ್ದಾಗೇನೆ ದೇಶನ ಸುತ್ತಾಡಿ, ಈಗ ಇಂಡಿಯಾಗೆ ಸೀಯಿಂದ ಸಮುದ್ರದ ಮೂಲಕ ಇಂಡಿಯಾಗೆ ಬರೋದು ಒಂದು ದಾರಿ ಕಂಡುಹಿಡಿಬೇಕು. ಈಸ್ಟಿಂದ ಸ್ಪೇನಿಂದ ಎಲ್ಲ ಹೋಗಿ ಇಂಡಿಯಾಗೆ ಹೆಂಗೆ ಬರೋದು ಅನ್ನೋದು ಒಂದು ದಾರಿ ಕಂಡುಹಿಡಿಬೇಕಲ್ವಾ. ಕ್ರಿಸ್ಟೋಫರ್ಗೆ ಅದೇ ಉದ್ದೇಶ ಇರುತ್ತೆ. ಹೌದಪ್ಪ, ಸರಿ, ಹಿಂಗೆ ಮಾಡ್ಬೇಕಂತಂದ್ರೆ ವರ್ಷಾನುಗಟ್ಲೆ, ರೈಟ್, ಮೆನಿ ಇಯರ್ಸ್ ಯು ಹ್ಯಾವ್ ಟು ಟ್ರಾವೆಲ್ ದೇರ್. ಟ್ರಾವೆಲ್ ಇನ್ ವಾಟ್? ಇನ್ ದ ವಾಟರ್, ಲೈಕ್ ಇನ್ ಓಷನ್. ಸೊ ಅದಕ್ಕೆಲ್ಲ ಬೇಕಲ್ಲ ದ ಥಿಂಗ್ಸ್. ಶಿಪ್ಸ್ ಬೇಕು, ಓಕೆ, ಆಮೇಲೆ ಊಟ ಬೇಕು, ದುಡ್ಡು ಬೇಕು. ದುಡ್ಡಿಲ್ಲ ಅಂದ್ರೂ ಪರವಾಗಿಲ್ಲ, ಯು ಹ್ಯಾವ್ ಟು ಹ್ಯಾವ್ ಸಮಥಿಂಗ್ ಟು ಇಟ್, ರೈಟ್. ಮನುಷ್ಯ ಅಂದಮೇಲೆ ನಮ್ಗೆ ಹಸಿವು ಅನ್ನೋದು ಆಗತ್ತೆ ಅಲ್ವಾ. ಸೊ ಇದಕ್ಕೆಲ್ಲ ಒಬ್ರು ಬೇಕಲ್ಲ ಈಗ ಹೆಲ್ಪ್ ಮಾಡಲಿಕ್ಕೆ. ಏನು ಮಾಡ್ತಾನೆ ಅಲ್ಲಿ, ಅವ್ನ ಪ್ಲ್ಯಾನ್ ಹೇಳ್ತಾನೆ, ನನಗೆ ಈ ಥರ ಹೋಗಿ ನಾನು ಇಂಡಿಯಾದು ಓಷನ್ ಮೂಲಕ ನಾನು ಇಂಡಿಯಾ ದಾರಿನ ಕಂಡು ಹಿಡಿಬೇಕಂತಿದ್ದೀನಿ, ನನಗೆ ಹೆಲ್ಪ್ ಮಾಡಿ ಅಂತ. ಅಲ್ಲಿರೋರೆಲ್ಲ ನಕ್ಕು ಬಿಡ್ತಾರೆ, ಇದೆಲ್ಲ ಆಗದೆ ಹೋಗ್ದಿರೋ ಕೆಲಸನೆಲ್ಲ ಕೈ ಹಾಕಕ್ಕೆ ಹೋಗ್ಬೇಡ ಅಂತ, ಆಯಿತಾ. ಆಮೇಲೆ ಇದಕ್ಕೆ ಸುಮಾರು ಖರ್ಚಾಗುತ್ತೆ. ನಂಬರ್ ಆಫ್ ಶಿಪ್ಸ್ ಯು ವಾಂಟ್, ಆ್ಯಂಡ್ ಯು ಆಲ್ಸೋ ವಾಂಟ್ ಪ್ಲೆಂಟಿ ಆಫ್ ಫುಡ್ ವಿಚ್ ಯು ಹ್ಯಾವ್ ಟು ಕೀಪ್ ಇಟ್ ಓಕೆ ವಿತ್ ಯು ಫಾರ್ ಲಾಂಗ್ ಟೈಮ್. ಸೊ ನೋ ಒನ್ ವಿಲ್ ಹೆಲ್ಪ್ ಕ್ರಿಸ್ಟೋಫರ್ ಅಲ್ವಾ. ಸೊ ಏನಾಗುತ್ತೆ ಮುಂದೆ ಅಂತ ನಾನು ಇವತ್ತು ನಿಮಗೆ ವಿಲ್ ಕಂಟಿನ್ಯೂ ದಿ ನೆಕ್ಸ್ಟ್ ಪಾರ್ಟ್ ಆಫ್ ದಿ ಲೆಸನ್. ಐ ವಿಲ್ ಟೆಲ್ ಯು ಹೂ ವಿಲ್ ಹೆಲ್ಪ್ ಹಿಮ್. ಓಕೆ, ಅವ್ನು ನಿಜವಾಗ್ಲೂ ದಾರಿ ಕಂಡು ಹಿಡಿತಾನ ಇಂಡಿಯಾಗೆ ಅಂತ. ಓಕೆ, ಸೊ ಏನಾಗುತ್ತೆ ಅಂತ ನಾನೀಗ ನಿಮಗೆ ಹೇಳ್ತಾ ಹೋಗ್ತೀನಿ. ಓಕೆ, ಫೈನಲಿ ಇಸಾಬೆಲ್ಲಾ, ದ ಕ್ವೀನ್ ಆಫ್ ಸ್ಪೇನ್, ಅಗ್ರೀಡ್ ಟು ಹೆಲ್ಪ್ ಹಿಮ್. ಈಗ ಕೊನೆಯದಾಗ ಎಷ್ಟೋ ಜನಗಳ ಹತ್ರ ಇವನು ಕೇಳ್ತಾನೆ, ಹೆಲ್ಪ್ ಕೇಳಕ್ಕೆ ಹೋಗ್ತಾನೆ. ಅವ್ನ ಐಡಿಯಾನ ಕೇಳಿ ಎಲ್ಲರೂ ನಗಕ್ಕೆ ಶುರು ಮಾಡ್ತಾರೆ. ಹುಚ್ಚು ಹುಡುಗ ಥರ ಇದೆಯಾ ನೀನು, ಚಿಕ್ಕವನು, ನಿನಗೆ ತಲೆ ಸರಿ ಇಲ್ಲ ಅನಿಸುತ್ತೆ, ಈ ಥರ ಕಪಿ ಚೇಷ್ಟದ ಐಡಿಯಾ ಎಲ್ಲ ನಮ್ಮ ಹತ್ರ ತರಕ್ಕೆ ಹೋಗ್ಬೇಡ ಅಂಥೇಳಿ ಬಿದ್ದು ನಗ್ತಾರೆ ಕೆಲವರು. ಇದೇಂತ ಹುಡುಗಾಟಿಕೆನ ಇದು ಮಾಡೋಕ್ಕೆ ಆಗೋದಿಲ್ಲ, ಈ ಕೆಲಸ ಎಲ್ಲ ಆಗೋದಿಲ್ಲ, ನಮ್ಗೆ ಅಷ್ಟೆಲ್ಲ ಸಹಾಯ ಮಾಡೋಕೆ ಆಗೋದಿಲ್ಲ ಅಂಥೇಳಿ ಸುಮಾರು ಜನ ಹೇಳಿ ಕಳಿಸ್ತಾ ಇರ್ತಾರೆ. ವೆರ್ಹ್ಯಾಸ್ ವೆನ್ ಇಟ್ ಕಮ್ಸ್ ಟು ಸ್ಪೇನ್, ಅಲ್ಲಿ ಕ್ವೀನ್ ಇಸಾಬೆಲ್ಲಾ, ಯಾರು ರಾಣಿಯ ಹೆಸರು ಇಸಾಬೆಲ್ಲಾ ಅಂಥೇಳಿ, ಅವರನ್ನು ಭೇಟಿಯಾದಾಗ ಅವ್ರು ಏನು ಮಾಡ್ತಾರೆ, ಕ್ರಿಸ್ಟೋಫರ್ಗೆ ಹೆಲ್ಪ್ ಮಾಡಲಿಕ್ಕೆ ಒಪ್ಕೋತಾರೆ. ಶಿ ಪಾನ್ ಹರ್ ಜ್ಯುವೆಲ್ಸ್ ಟು ಬೈ ಶಿಪ್ಸ್ ಫಾರ್ ಕ್ರಿಸ್ಟೋಫರ್. ಅವ್ರು ಏನು ಮಾಡ್ತಾರೆ ಗೊತ್ತಾ, ತನ್ನಲ್ಲಿದ್ದಂತಹ ಆಭರಣಗಳು ಅದನ್ನ ಏನು ಮಾಡ್ತಾರೆ, ಅಡವಿಡೋದು. ಅಂದರೆ ಈಗ ಫಾರ್ ಎಕ್ಸಾಂಪಲ್, ವೆನ್ ಯು ಗೋ ಟು ದಿಸ್ ಗೋಲ್ಡ್ ಚೈನ್ ಶಾಪ್, ಲೈಕ್ ಜ್ಯುವೆಲರಿ ಶಾಪ್, ಲಕ್ಷ್ಮಿ ಗೋಲ್ಡ್ ಪ್ಯಾಲೇಸ್, ಭೀಮಾ ಗೋಲ್ಡ್ ಪ್ಯಾಲೇಸ್, ಸುವರ್ಣ ಗೋಲ್ಡ್ ಪ್ಯಾಲೇಸ್, ಅಡ್ವರ್ಟೈಸ್ಮೆಂಟ್ ಎಲ್ಲ ನೋಡ್ತೀವಲ್ಲ ನಾವು. ಸೊ ಅಲ್ಲಿ ಹೋದಾಗ ಏನು ಮಾಡ್ತೀವಿ, ನಮ್ಮ ಹತ್ರ ಈಗ ಒಂದು ಚೈನ್ ಇತ್ತಂದರೆ ಯು ಕ್ಯಾನ್ ಕೀಪ್ ಇಟ್, ಅವ್ರಿಗೆ ಕೊಟ್ಬಿಟ್ಟು ಯು ಕ್ಯಾನ್, ಆ ಚೈನಿಗೆ ಎಷ್ಟಾಗುತ್ತೆ ಅಂತ ನಾವು ಅವ್ರು ಹೇಳ್ತಾರೆ, ಅಷ್ಟು ಅಮೌಂಟ್ ನಾವು ತೊಗೋಬಹುದು ಅಡ ಇಟ್ಟಂಗೆ. ಸೊ ಇಲ್ಲಿ ಇಸಾಬೆಲ್ಲಾ ಕ್ವೀನ್ ಏನು ಮಾಡ್ತಾರೆ, ತಮ್ಮ ಹತ್ರ ಇದ್ದಂತಹ ಬೆಳ್ಳಿ ಬಂಗಾರ ಎಲ್ಲನೂ ಕೂಡ ಏನು ಮಾಡ್ತಾರೆ, ಅಡ ಇಡ್ತಾರೆ. ಓಕೆ, ಅದರಿಂದ ಸುಮಾರು ಹಡಗುಗಳನ್ನು ಖರೀದಿ ಮಾಡ್ತಾರೆ. ಯಾರಿಗೋಸ್ಕರ? ಕ್ರಿಸ್ಟೋಫರ್ಗೋಸ್ಕರ. ಐ ಥಿಂಕ್ ಯುವರ್ ಐಡಿಯಾ ಮೇ ವರ್ಕ್ ಕ್ರಿಸ್ಟೋಫರ್. ಹೌದು, ನಿನ್ನ ಐಡಿಯಾ ಏನಿದೆಯಲ್ಲ ಇದು ಕೆಲಸ ಆಗಬಹುದು, ಖಂಡಿತ ಆಗುತ್ತೆ. ಎ ಸೀ ರೂಟ್ ಟು ಇಂಡಿಯಾ ವಿಲ್ ಸೇವ್ ಅಸ್ ಟೈಮ್ ಆ್ಯಂಡ್ ಮನಿ. ಸಮುದ್ರದ ಮೂಲಕ ನಾವು ದಾರಿನ ಕಂಡು ಹಿಡ್ಕೊಂಡ್ರೆ ಇದರಿಂದ ನಮ್ಮ ದುಡ್ಡು ಉಳಿಯುತ್ತೆ ಮತ್ತು ನಮ್ಮ ಟೈಮು ಕೂಡ ಉಳಿಯುತ್ತೆ ಅಲ್ವಾ. ಈಗ ಬೇರೆ ಬೇರೆ, ಫಾರ್ ಎಕ್ಸಾಂಪಲ್ ನಮ್ಮನ್ನೇ ತಗೊಳ್ಳಿ, ಫ್ರಮ್ ಯು ಆರ್ ಧಾರವಾಡ, ರೈಟ್, ವಿ ಲಿವ್ ಇನ್ ಧಾರವಾಡ ನಾವು. ಫ್ರಮ್ ಹಿಯರ್ ಇಫ್ ಯು ಗೋ ಟು ಪಂಜಾಬ್ಗೆ ಹೋಗ್ಬೇಕಂತಂದ್ರೆ ಎಷ್ಟು ದಿನ ಆಗುತ್ತೆ ಗೊತ್ತಾ ನಿಮಗೆ? ಯು ಹ್ಯಾವ್ ಟು ಟ್ರಾವೆಲ್ ಫಾರ್ 2 days ನಿಯರ್ಲಿ ಇನ್ ಟ್ರೈನ್, ಆ್ಯಂಡ್ ಫ್ರಮ್ ದೇರ್ ಅಗೇನ್ ಯು ಹ್ಯಾವ್ ಟು ಟ್ರಾವೆಲ್ ಹಾಫ್ ಡೇ by catching, you have to get down in New Delhi, and from New Delhi again you have to catch the train, Ludhiana train something, and from there, from New Delhi it takes nearly the half day itself. So again half day there it goes, and to reach your place it takes nearly night itself it becomes, right, nearly 3 days it happens. ಸೊ ಅವ್ರಿಗೂ ಹಾಗೇನೆ, ಈಗ ಸ್ಪೇನಿಂದಾಗಲಿ ಬೇರೆ ಈಸ್ಟ್ ಕಡೆಯಿಂದ ನಾವು ಬಂದು ಇಂಡಿಯಾಗೆ ಬರ್ತೀವಿ ಅಂದರೆ ಹೇಗಾಗತ್ತೆ? ಆಗಿನ ಕಾಲದಲ್ಲೆಲ್ಲ ಈ ನೋ ಫ್ಲೈಟ್ಸ್, ನಥಿಂಗ್.
ಅಲ್ವಾ. ಸೊ ಅವ್ರೇನಂತಾರೆ, ರಾಣಿಯವ್ರು ಏನಂತಾರೆ, ಹೌದು ನಿನ್ನ ಐಡಿಯಾ ಕೆಲಸ ಮಾಡುತ್ತೆ, ವರ್ಕ್ ಆಗಬಹುದು, ನಮಗೆ ಇದರಿಂದ ಏನಾಗುತ್ತೆ, ದುಡ್ಡು ಉಳಿಯುತ್ತೆ ಮತ್ತು ನಮ್ಮ ಟೈಮು ಕೂಡ ಉಳಿಯುತ್ತೆ. ಹೀರ್ ಇಸ್ ದ ಮನಿ ಯು ನೀಡ್ ಟು ಹೈ ಶಿಪ್ಸ್ ಆ್ಯಂಡ್ ಸೇಲರ್ಸ್. ತಗೋ, ಇಲ್ಲಿದೆ ನೋಡು ದುಡ್ಡು, ತಗೋ ಇದು, ಇಲ್ಲಿ ಇದು ತೊಗೊಂಡು ನಿನಗೆ ಎಷ್ಟು ಹಡಗುಗಳು ಬೇಕು ಮತ್ತು ಎಷ್ಟು ಜನ ಬೇಕು, ಆಯಿತಾ, ನೀನು ಅವ್ರನ್ನ ತಗೋ ಅಂತ ಹೇಳಿ ರಾಣಿಯವರು ಕೊಡ್ತಾರೆ. ಯೋರ್ ಮೆಜೆಸ್ಟಿ, ಥ್ಯಾಂಕ್ ಯು ವೆರಿ ಮಚ್. ಯೋರ್ ಮೆಜೆಸ್ಟಿ, ನಾವು ರಾಜರಿಗೆ ರಾಣಿಗೆ ಏನಂತ ಕರಿತೀವಿ, ಗೌರವದಿಂದ ಯಾರ್ ಮೆಜೆಸ್ಟಿ ಅಂತೀವಿ, ಹೌದಾ ಇಲ್ಲ. ನಾವು ಎಲ್ಡರ್ಸ್ಗೆ ಮರ್ಯಾದೆ ಕೊಡ್ಬೇಕಂತಂದರೆ ದೊಡ್ಡವ್ರಿಗೆ, ಲೈಕ್ ಕಿಂಗ್ ಅವ್ರಿಗೆಲ್ಲ ಯಾರ್ ಮೆಜೆಸ್ಟಿ ಮೆಜೆಸ್ಟಿ ಅಂತ ಅಂತೀವಿ ನಾವು. ಥ್ಯಾಂಕ್ ಯು ವೆರಿ ಮಚ್ ಅಂತ ಹೇಳ್ತಾನೆ, ತುಂಬ ಧನ್ಯವಾದಗಳು. ಐ ವಿಲ್ ಯೂಸ್ ಆಲ್ ಮೈ ಎನರ್ಜಿ ಆ್ಯಂಡ್ ವಿಸ್ಡಮ್ ಟು ಫೈಂಡ್ ದ ರೂಟ್ ಫಾರ್ ಯು. ಖಂಡಿತ ನನ್ನ ಆದಷ್ಟು ನಾನು ಪ್ರಯತ್ನ ಪಡ್ತೀನಿ. ನಾನು ಭಾರತ ದೇಶಕ್ಕೆ ಏನು ದಾರಿ ಹುಡ್ಕೋದಂತ ಹೇಳಿದ್ನಲ್ಲ, ಅದು ಖಂಡಿತ ಮಾಡ್ತೀನಿ, ನಿಮಗೋಸ್ಕರಾದರೂ ಮಾಡೇ ಮಾಡ್ತೀನಿ ನಾನು ಅಂಥೇಳಿ ಯಾರು ಹೇಳ್ತಾರೆ? ಹೂ ವಿಲ್ ಟೆಲ್? ಕ್ರಿಸ್ಟೋಫರ್ ವಿಲ್ ಟೆಲ್. ಕ್ರಿಸ್ಟೋಫರ್ ಫೌಂಡ್ 3 ships, ಸಾಂಟ್ ಮರಿಯಾ, ಪಿಂಟಾ ಆ್ಯಂಡ್ ನೀನಾ ಫಾರ್ ಹಿಸ್ ಜರ್ನಿ. ಏನು ಮಾಡ್ತಾರೆ ಇಲ್ಲಿ? ಕ್ರಿಸ್ಟೋಫರ್ 3 ಹಡಗನ್ನ ಕಂಡುಹಿಡಿತಾನೆ. ಸಾಂಟ್ ಮರಿಯಾ ಅಂತ ಒಂದು, ಪಿಂಟಾ ಆ್ಯಂಡ್ ನೈನಾ ಅಂತ ಒಂದು, 2, ಒಟ್ಟು ಎಷ್ಟಾದವು ಈಗ 3 ಹಡಗುಗಳು ಕಂಡುಹಿಡಿಯೋದೆಲ್ಲ ತಗೋತಾನೆ. ಫಾರ್ ಹಿಸ್ ಜರ್ನಿ ದೇರ್ ವೇರ್ ಫಿಲ್ಡ್ ವಿತ್ ಪ್ಲೆಂಟಿ ಆಫ್ ಫುಡ್ ಆ್ಯಂಡ್ ಪ್ರೊವಿಷನ್ಸ್ ಆಸ್ ನೋ ಒನ್ ನ್ಯೂ ಹೌ ಲಾಂಗ್ ದಿಸ್ ಜರ್ನಿ ವುಡ್ ಬಿ. ಸೊ ಆ ಹಡಗೆಲ್ಲ ಏನಾಯಿತು, ಈಗ 3 ಹಡಗನ್ನ ತೊಗೊಂಡ ಅವನು, ಆಯಿತಾ. ಅದರಲ್ಲಿ ತುಂಬ ಫುಲ್ ಊಟ ಎಲ್ಲ ತುಂಬಿಕೊಂಡಿತ್ತು, ಹೌದಾ ಇಲ್ಲ. ಯಾಕಂತಂದರೆ ಯಾರಿಗೂ ಗೊತ್ತಿಲ್ಲ ಅದು ಎಷ್ಟು ದಿನ ಆಗ್ಬೋದು, ಇಲ್ಲ ಎಷ್ಟು ವರ್ಷಗಳೇ ಕಳಿಬಹುದು ಅಂತ ಹೇಳಿ, ಆಯಿತಾ. ಹಿಸ್ ಕ್ರೀವ್ consisted of prisoners as nobody else wanted to accompany him on this crazy voyage. ಅವನ ಜೊತೆಗೆ ಹಡಗಲ್ಲಿ ಹೋಗಬೇಕಾದ್ರೆ ಇರ್ತಾರಲ್ಲ, ಅವ್ರ ಜೊತೆಗೆ ಪ್ರಿಸ್ನರ್ಸ್ ಅಂದ್ರೆ ಏನು, ಜೈಲಲ್ಲಿ ಇರ್ತಾರಲ್ಲ, ಖೈದಿಗಳು ಕೂಡ ಇರ್ತಾರೆ. ಯಾಕಂತಂದ್ರೆ ಯಾರಿಗೂ ಇಷ್ಟ ಇರೋದಿಲ್ಲ ಅವನ ಜೊತೆ ಹೋಗೋಕ್ಕೆ. ಇದೇನು ಒಳ್ಳೆ ಹುಚ್ಚು ಥರ ಇದೆ ಅಂತ ಯಾರಿಗೇ ಆಗಲಿ ಅಲ್ವಾ. ವರ್ಷಾನುಗಟ್ಲೆ ಅದು ಸಮುದ್ರದಲ್ಲಿ ಟ್ರಾವೆಲ್ ಮಾಡೋದಂದ್ರೆ ಸುಮ್ಮನೆನಾ ಅಲ್ವಾ ಮಕ್ಕಳ? ದೊಡ್ಡ ದೊಡ್ಡ ಅಲೆ ಎಲ್ಲ ಬರುತ್ತೆ, ನೈಟ್ ಟೈಮ್ ಆದ ತಕ್ಷಣ ಅಲೆ ಜಾಸ್ತಿ ಆಗ್ತಾ ಇರುತ್ತೆ ಅಲ್ವಾ. ಅದೇ ಏನಾಗುತ್ತೆ ಅವಾಗ ಹಡಗು ಎಲ್ಲ ಇದ್ದಾಗ ಏನಾಗುತ್ತೆ, ಕೆಲವು ಸರಿ ಯಾವುದಕ್ಕೂ ಹೋಗಿ ಇಲ್ಲ ಕಲ್ಲಿಗೆ ಹೋಗಿ ಡಿಕ್ಕಿ ಹೊಡಿಬೋದು, ಏನೋ ಆಗುತ್ತೆ ಅನ್ನೋ ಭಯ ಇರುತ್ತೆ. ಹಾಗಾಗಿ ಒಂದು ಜೊತೆ ಬರೋಕ್ಕೆ ಯಾರಿಗೂ ಇಷ್ಟನೇ ಇರೋದಿಲ್ಲ. ಓಕೆ, ಇಟ್ ವಾಸ್ ದ ಲಾಂಗೆಸ್ಟ್ ಆ್ಯಂಡ್ ದ ಟಫೆಸ್ಟ್ ಜರ್ನಿ ದ ಮೆನ್ ಹ್ಯಾಡ್ ಎವರ್ ಗಾನ್. ನೋಡಿ, ಇದು ತುಂಬ ವರ್ಷಗತ ಜರ್ನಿ, ಅದೆಲ್ಲ ತುಂಬ ಕಷ್ಟಕರವಾದ ಜರ್ನಿ ಅಲ್ವಾ ಮಕ್ಕಳ. ಬಿಕಾಸ್ ದೇ ಹ್ಯಾವ್ ಟು ಸ್ಟೇ ದೇರ್ ಆಲ್ ದ ಇಯರ್ಸ್ ಅಲ್ವಾ. ಸೊ ಇದು ತುಂಬ ಕಠಿಣವಾದಂತಹ ಪ್ರಯಾಣ ಅಂತ ಹೇಳ್ತಾರೆ. ಆ್ಯಂಡ್ ಎಕ್ಸೆಪ್ಟ್ ಫಾರ್ ಕ್ರಿಸ್ಟೋಫರ್ ಆಲ್ ಆಫ್ ದೆಮ್ ಲಾಸ್ಟ್ ಹೋಪ್ ವೆನ್ ಆಲ್ ದೇ ಕುಡ್ ಸಿ ವಾಸ್ ಜಸ್ಟ್ ವಾಟರ್ ಆ್ಯಂಡ್ ಮೋರ್ ವಾಟರ್ ಆಲ್ ಅರೌಂಡ್. ಕ್ರಿಸ್ಟೋಫರ್ ಒಬ್ಬನಿಗೇನೆ ನೆಮ್ಮದಿ ಇತ್ತು, ಯಾಕಂದ್ರೆ ಅವನ ಆಸೆನೇ ಅದೇ ಆಗಿತ್ತಲ್ಲ. ಇಡೀ ಸಮುದ್ರದ ಮೂಲಕನೇ ನಾನು ಭಾರತಕ್ಕೆ ಒಂದು ದಾರಿ ಕಂಡುಹಿಡಿಬೇಕು ಅನ್ನೋದು ಅವನ ಆಸೆ ಇತ್ತು, ಅವನಿಗೆ ಖುಷಿ ಇತ್ತು. ವೆರಸ್ ಅದರ್ಸ್ ಅವ್ರಿಗೆ ನಂಬಿಕೆನೇ ಇರಲಿಲ್ಲ. ಏನು ನಮ್ಗೇನಾಗತ್ತೆ, ಯಾರಿಗೆ ಆಗಲಿ ಭಯ ಆಗುತ್ತೆ. ವೆನ್ ಯು ಸಿ ವಾಟರ್, ಅದು ಸಮುದ್ರ, ಓಷನ್ ಅಂತೆಲ್ಲ ನೋಡ್ಬಿಟ್ರೆ ವಿ ಫೀಲ್ ವೆರಿ ಫ್ರೈಟೆಂಡ್ ಅಲ್ವಾ, ಭಯ ಆಗ್ತಾ ಇರುತ್ತೆ. ಜನರು ಪಾಪ ಏನು ಮಾಡ್ತಾರೆ, ಸುತ್ತ ಎಲ್ಲಿ ಹಿಂಗೆ ನೋಡಿದ್ರು ಅದೇ ನೀರು, ಈ ಕಡೆ ನೋಡಿದ್ರು ಅದೇ ನೀರು, ಎಲ್ಲ ಕಡೆ ನೀರು ತುಂಬಿಕೊಂಡಿರುತ್ತೆ. ಐ ಹ್ಯಾವ್ ಹ್ಯಾಡ್ ಎನಫ್ ಆಫ್ ದಿಸ್ ಲೈಫ್, ವಾಟರ್ ವಾಟರ್ ಎವ್ರಿವೇರ್. ಒಬ್ಬ ಹೇಳ್ತಾನೆ ಅದರಲ್ಲಿ, ನನ್ನ ಜೀವನ ಸಾಕಾಯ್ತೀಗ, ಆಯ್ತಾ, ಎಲ್ಲಿ ನೋಡಿದ್ರಲ್ಲಿ ಬರೀ ನೀರು 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 ಅಂತ. ಬಿ ಆಫ್ ಗುಡ್ ಕರೇಜ್ ಮೈ ಮ್ಯಾನ್, ವಿ ವಿಲ್ ಶ್ಯೂರ್ಲಿ ಫೈಂಡ್ ಇಂಡಿಯಾ ಸೂನ್. ಇನ್ನೊಬ್ಬ ಹೇಳ್ತಾನೆ, ಧೈರ್ಯ ತಗೋ, ಆಯ್ತಾ, ನಾವು ಆದಷ್ಟು ಬೇಗ ಇಂಡಿಯಾಗೆ ದಾರಿ ಹುಡ್ಕೋಣ ಅಂತ ಹೇಳಿ ಹೇಳ್ತಾನೆ. ಇಲ್ಲಿ ನೋಡಿ, ನೀವು ನೋಡ್ತಾ ಇದ್ದೀರಲ್ಲ, ಇಲ್ಲಿ ಎಷ್ಟು ನೀರು ಸಮುದ್ರದಲ್ಲಿ ಹಡಗು ಹೆಂಗೆ ಹೋಗ್ತಾ ಇದೆ ಅಂತ ಹೇಳಿ ಅಲ್ವಾ. ಯು ಕ್ಯಾನ್ ಸಿ ದಿಸ್, ಹಾಂ ರೈಟ್. ಸೊ ಯು ಕ್ಯಾನ್ ಸಿ ದಿಸ್. ಓಕೆ, ಆ್ಯಂಡ್ ದೆನ್ ಅಟ್ ಲಾಸ್ಟ್ ದೇ ಸಾ ಸಮ್ ಬರ್ಡ್ಸ್ ಫ್ಲೈಯಿಂಗ್. ಹೀಗೆ ಟ್ರಾವೆಲ್ ಮಾಡ್ತಾ ಇದ್ದಾಗ ಮೇಲೆ ಬರ್ಡ್ಸ್ ಫ್ಲೈ ಆಗೋದು ನೋಡ್ತಾರೆ, ಹಕ್ಕಿ ಹಾರಾಡೋದು. ಆ್ಯಂಡ್ ದಿಸ್ ಗೇವ್ ದೆಮ್ ಹೋಪ್. ಇದು ಏನಾಯಿತು, ಹೀಗೆ ಹಕ್ಕಿ ಹಾರಾಡೋದು ನೋಡಿದಾಗ ಅವ್ರಿಗೆ ಒಂದು ನಂಬಿಕೆ ಥರ ಬಂತು. ಓ, ಇಲ್ಲೇ ಎಲ್ಲೋ ಬಂದಿದ್ದೀವಿ ಹತ್ರ, ಒಟ್ಟು ಯಾವುದೋ ಒಂದು ಊರಿಗೆ ಇಲ್ಲ ದೇಶಕ್ಕೂ ಬರ್ತಾ ಇದ್ದೀವಿ ಅನ್ನೋದು ಕನ್ಫರ್ಮ್ ಆಗುತ್ತೆ. ಶ್ಯೂರ್ಲಿ ದ ಬರ್ಡ್ಸ್ ವೇರ್ ಫ್ಲೈಯಿಂಗ್ ಟುವರ್ಡ್ಸ್ ಸಮ್ ಲ್ಯಾಂಡ್. ನಾ ಹೇಳಿಲ್ವಾ, ಬರ್ಡ್ಸ್ ಇದ್ರೆ ಅಲ್ಲಿ ಯಾವ್ದಾರ ಒಂದು ಭೂಮಿ ಇದೆ ಅಂತ ಅರ್ಥ. ಬಿಕಾಸ್
ಅಲ್ಲಿ ಬರ್ಡ್ಸ್ಗೆ ಜಾಗ ಉಳ್ಕೊಳ್ಳೋ ಜಾಗನೇ ಟ್ರೀ ಅಲ್ವಾ, ಟ್ರೀಸ್ ಇರುತ್ತೆ, ನೆಸ್ಟ್ ಗೂಡೆಲ್ಲ ಕಟ್ಕೊಂಡಿರುತ್ತೆ. ಸೊ ಹಾಗಾಗಿ ಜನರಿಗೆ ಏನಾಗುತ್ತೆ, ಅಲ್ಲಿರುವಂತಹ ಜನರಿಗೆಲ್ಲ ಏನು ಅನಿಸುತ್ತೆ, ಓ ಪರವಾಗಿಲ್ಲ, ನಾವು ಯಾವುದೋ ಒಂದು ಭೂಮಿ ಆಯಿತಾ, ಒಂದು ದೇಶದ ಹತ್ರ, ಒಂದು ಭೂಮಿ ಹತ್ರ ಬರ್ತಾ ಇದ್ದೀವಿ ಅಂತ ಅನಿಸುತ್ತೆ. ಬಟ್ ದಟ್ ಮೀನ್ಸ್ ದೇರ್ ಇಸ್ ಲ್ಯಾಂಡ್ ನಿಯರ್ ಬೈ. ಒಬ್ರು ಅಂತಾರೆ, ಖುಷಿ ಆಗ್ಬಿಡುತ್ತೆ, ಸುಮಾರು ವರ್ಷಗಳ ಕಾಲ ಈಗ ಜರ್ನಿ ಮಾಡಿರ್ತಾರೆ, ಒಂದು ಹಕ್ಕಿ ಇರಲ್ಲ, ಒಂದು ಏನು ಇರೋದಿಲ್ಲ, ಬರೀ ನೀರು ಬಿಟ್ಟರೆ ಏನೇನು ಸಿಗೋದಿಲ್ಲ ಅವ್ರಿಗೆ ಅಲ್ವಾ. ಸೊ ಅವಾಗ ಏನು ಅನ್ಸುತ್ತೆ ಅವ್ರಿಗೆ, ಖುಷಿನೇ ಆಗುತ್ತಲ್ವಾ. ಮಕ್ಕಳೇ, ನಿಮ್ಗೊಂದು ಎಕ್ಸಾಂಪಲ್ ಕೊಡ್ತೀನಿ. ಈಗ ನಿಮಗೆ ದಿನ ಅಮ್ಮ ಬೆಳಗ್ಗೆ ಎದ್ದ ತಕ್ಷಣ ಗಿವಿಂಗ್ ಲೈಕ್ ದಾಲ್ ಅಂದರೆ ಹೆಸರು ಬೇಳೆದು ಒಂದು ಸಾರು ಥರ ಮಾಡಿ ಸ್ವಲ್ಪ ರೈಸ್ ಮಾಡಿ ದಿನ ಅದನ್ನೇ ಕೊಡ್ತಾ ಇದ್ರೆ ಹೌ ಡು ಯು ಫೀಲ್? ನೋ ನೋ ಮಮ್ಮ, ಐ ಕಾಂಟ್ ಈಟ್ ದಿಸ್ ಅಂತ ಹೇಳಿ ಬೈತೀರಿ. ಅದೇ ಅಮ್ಮ ನಿಮಗೆ ಯಾವಾಗಲೂ ಇದೇ ಮಾಡೋದು ಬಿಟ್ಟು ಇದೇ ಕೊಡ್ತಿರ್ತಾರಲ್ಲ, ಒಂದಿನ ಬೇರೆದೇನಾದರೂ ಟೇಸ್ಟಿಯಾಗಿರೋದು ಕೊಟ್ಬಿಟ್ರೆ ಹೆಂಗಿರುತ್ತೆ? ಫಾರ್ ಎಕ್ಸಾಂಪಲ್, ಟೇಕ್ ಪಾಸ್ತಾ ಇಟ್ ಸೆಲ್ಫ್ ಆರ್ ಟೇಕ್ ಮ್ಯಾಗಿ ಇಟ್ ಸೆಲ್ಫ್, ಹೌ ಡು ಯು ಫೀಲ್? ಐ ಮ್ಯಾಗಿ ಅಂತ ಹೇಳಿ ತುಂಬ ಖುಷಿ ಪಡ್ತೀರಲ್ವಾ. ಸೊ ಅದೇ ಥರನೇ ಇವ್ರಿಗೂ ತುಂಬ ವರ್ಷಾನುಗಟ್ಲೆ ಟ್ರಾವೆಲ್ ಮಾಡಿ 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 ಒಂದು ಹಕ್ಕಿ ಏನು ನೋಡಿರಲ್ಲ, ಅದೇ ಫ್ರೆಂಡ್ಸ್ ಅಲ್ಲಿ ಜೊತೆಯಲ್ಲಿ ಯಾರು ಇರ್ತಾರಲ್ಲ ಅವ್ರವ್ರ ಮುಖ ನೋಡ್ಕೊಂಡು ಅವ್ರಿಗೂ ಸಾಕಾಗ್ಬಿಟ್ಟಿರುತ್ತೆ. ಒಂದು ಒಳಗೆ ದಗ 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 ಅಂತಿರುತ್ತೆ, ಯಾಕಂದರೆ ನೀರೆಲ್ಲ ಇರುತ್ತೆ ಸುತ್ತ, ಸಮುದ್ರದ ಅಲೆಗಳು ಅಲ್ವಾ. ಸೊ ಬರ್ಡ್ಸ್ ನೋಡಿದ ತಕ್ಷಣ ಅವ್ರಿಗೆ ಫುಲ್ಲು ಖುಷಿ ಆಗ್ಬಿಡುತ್ತೆ. ಓಕೆ, ಫೈನಲಿ ದೇ ಸ್ಪಾಟೆಡ್ ಲ್ಯಾಂಡ್. ಕೊನೆಗೂ ಅವ್ರೇನು ಮಾಡ್ತಾರೆ ಗೊತ್ತಾ, ಒಂದು ಭೂಮಿಗೆ ಬಂದು ತಲುಪ್ತಾರೆ ಮಕ್ಕಳ. The ships reached the shore and the sailors got down. What happened now? So the ships reached ಅಂದರೆ ಅದು ಬಂತು ಭೂಮಿ ಕಡೆಗೆ. ಐ ಮೀನ್ ಈಗ ಶಿಪ್ಪಿಂದ ನಾವು ಇಳಿಬೇಕಂತಂದ್ರೆ ನಾವು ಹೋಗಿ ದಡಕ್ಕೆ ಹೋಗಿ ಸೇರ್ಬೇಕಲ್ಲ, ದಡದ ಹತ್ರ ಬಂದು ನಿಲ್ಲಿಸಿದ್ರು. ಎಲ್ಲಿ ಏನು ಮಾಡಿದ್ರು, ಆಲ್ ದ ಸೇಲರ್ಸ್ ಹೂ ಆರ್ ದೇರ್ ಇನ್ ದಟ್ ಶಿಪ್ ಆಲ್ ಗಾಟ್ ಡೌನ್. ಎಲ್ಲರೂ ಕೆಳಗಿಳಿತಾರೆ. ವೇರ್ ಆರ್ ವಿ ಕ್ರಿಸ್ಟೋಫರ್? ಇಸ್ ದಿಸ್ ದ ಈಸ್ಟ್ ಆರ್ ವಿ ಇನ್ ಇಂಡಿಯಾ? ಅಯ್ಯೋ ಗೊತ್ತಾಗಲ್ಲ, ಈಗ ಯಾರಿಗೂ ಗೊತ್ತಿಲ್ಲ ನಾವೆಲ್ಲ ಹೋದ್ವಿ ಅಂತ. ಅದಕ್ಕೆ ಕ್ರಿಸ್ಟೋಫರ್ ಅಂತಾನೆ, ನಾವು ಎಲ್ಲಿದ್ದೀವಿ, ನಾವು ಏನಾದರೂ ಭಾರತ ದೇಶಕ್ಕೆ ಏನಾದರೂ ಬಂದ್ಬಿಟ್ವಾ ಅಂತ ಹೇಳಿ ಕ್ರಿಸ್ಟೋಫರ್ ಯಾರಿಗೆ ಕೇಳ್ತಾನೆ, ಜೊತೆಗಿರುವಂತಹ ಎಲ್ಲ ಸಂಗಾತಿಗಳಿಗೆ ಕೇಳ್ತಾನೆ. ಓಕೆ, ಸೊ ದಿಸ್ ಇಸ್ ದ ಲೆಸನ್ ಆಯ್ತಾ. ಡು ಯು ನೋ ಕ್ರಿಸ್ಟೋಫರ್ಸ್ ಫುಲ್ ನೇಮ್? ನಾನು ಹೇಳಿದೆ ನಿಮಗೆ. ಕ್ರಿಸ್ಟೋಫರ್ ಪೂರ್ತಿಯ ಹೆಸರು ಗೊತ್ತಾ ನಿಮ್ಗೇನಂತ? ದಟ್ ಈಸ್ ಕ್ರಿಸ್ಟೋಫರ್ ಕೊಲಂಬಸ್. And the land he discovered was America. ಅವನೇನು ಕಂಡು ಹಿಡಿದಿರ್ತಾನಲ್ಲ, ಈಗ ಬಂದಿರ್ತಾನಲ್ಲ, ಅದು ಯಾವ್ದದು? ಅದು ಅಮೇರಿಕಾ ದೇಶದ ಭೂಮಿಯಾಗಿರುತ್ತೆ. ಯಾವ್ದ್ರದ್ದಾಗಿರುತ್ತೆ? ಅಮೇರಿಕಾ ದೇಶದ್ದು. ಸೊ ವಾಟ್ ವಾಸ್ ಹಿಸ್ ನೇಮ್? ಹಿಸ್ ನೇಮ್ ವಾಸ್ ಕ್ರಿಸ್ಟೋಫರ್ ಕೊಲಂಬಸ್ ಅಲ್ವಾ. ಭಾರತ ದೇಶದ ದಾರಿ ಕಂಡು ಹಿಡಿದವ್ರು ಯಾರು, ರೂಟ್ ಕಂಡು ಹಿಡಿದವ್ರು ಯಾರು? ಯಾರು ಹೇಳಿ ಬೇಗ, ಗೊತ್ತಿರಬೇಕಲ್ಲ ಮಕ್ಕಳಿಗೆ. ವಾಸ್ಕೋ ಡ ಗಾಮ. ಹಾಂ, ಎಸ್, ಹೂ ವಾಸ್ ದ್ಯಾಟ್? ವಾಸ್ಕೋ ಡ ಗಾಮ. ನಮ್ಮ ಭಾರತ ದೇಶದ ರೂಟನ್ನು ಕಂಡು ಹಿಡಿದವರು ವಾಸ್ಕೋ ಡ ಗಾಮ. ಸೊ ವರಾಸ್ ಕ್ರಿಸ್ಟೋಫರ್ ಫೌಂಡ್ ದ ರೂಟ್ ವಾಸ್ ವಿಚ್ ಲ್ಯಾಂಡ್ ಆ್ಯಂಡ್ ವಿಚ್ ಕಂಟ್ರಿ ಇಟ್ ವಾಸ್? ಇಟ್ ವಾಸ್ ಅಮೇರಿಕಾ, ರೈಟ್? ಇಟ್ ವಾಸ್ ಅಮೇರಿಕಾ. ದೀಸ್ ವೇರ್ ದ ಡೇಸ್ ಬಿಫೋರ್ ಗ್ಲೋಬ್ಸ್ ಆ್ಯಂಡ್ ಅಟ್ಲೇಸ್. ಸಿ, ಜನರು ಈ ನಾವು ಗ್ಲೋಬ್ ಅಂದರೆ ಏನಂತೀವಿ ಕನ್ನಡದಲ್ಲಿ, ಐ ಡೋಂಟ್ ನೋ ಎಕ್ಸಾಕ್ಟ್ ಮೀನಿಂಗ್. ಯು ಕ್ಯಾನ್ ಸಿ ದ ಬಾಲ್, ಲೈಕ್ ಬಾಲ್ ಸ್ಟ್ರಕ್ಚರ್ ಅಲ್ವಾ, ಒಂದು ಬಾಲ್ ಥರ ಇರುತ್ತೆ. ಗಾಟ್ ಇಟ್? ವೆರಾಸ್ ಯು ಕ್ಯಾನ್ ಸಿ ದ ಮ್ಯಾಪ್ಸ್ ಡ್ರಾನ್ ಇನ್ಸೈಡ್ ದಟ್. ಬೇರೆ ಬೇರೆ ದೇಶಗಳದು ಎಲ್ಲ ಚಿತ್ರಗಳು ಬಿಡಿಸಿದ್ದಿರುತ್ತೆ, ಹೌದಾ ಇಲ್ಲ? ಪೀಪಲ್ ಡಿಡ್ ನಾಟ್ ನೋ ಮಚ್ ಅಬೌಟ್ ದ ಅರ್ತ್. ಜನರಿಗೆ ಅವಾಗ ಭೂಮಿ ಬಗ್ಗೆ ಎಲ್ಲ ಜಾಸ್ತಿ ಗೊತ್ತಿರಲಿಲ್ಲ. ನೋಡಿ, ನಾವು ಹಳೆಯ ಕಾಲದಲ್ಲಿದ್ದಾಗ, ಈಗ ಫಾರ್ ಎಕ್ಸಾಂಪಲ್ ಟೇಕ್ ಎ ಗ್ರ್ಯಾಂಡ್ ಮದರ್ ಇಟ್ ಸೆಲ್ಫ್, ಅವ್ರು ನಿಮಗೆ ಕತೆ ಎಲ್ಲ ಹೇಳ್ತಿರ್ತಾರಲ್ಲ, ನಾವು ಹಂಗಿದ್ವಿ ಹಳೆಯ ಕಾಲದಲ್ಲಿ, ನಾವು ಹಿಂಗೆ ಮಾಡ್ತಿದ್ವಿ ಅಂತೆಲ್ಲ ಹೇಳ್ತಿರ್ತಾರೆ. ವೆರಾಸ್ ಈಗ ಹಾಗೆಲ್ಲ ಇಲ್ಲ. ಮೊದಲು ಮಕ್ಕಳು, ಗುರುಗಳು ಏನು ಮಾಡ್ತಿದ್ರು ಅಂದರೆ ಮಕ್ಕಳನ್ನ ತಮ್ಮ ಹತ್ರನೇ ಇಟ್ಕೋತಿದ್ರು ಅಲ್ವಾ. ಅಲ್ಲೇ ನಾವು ಕಷ್ಟಪಟ್ಟು ಊರನ್ನ ಬಿಟ್ಟು ಗುರುಗಳು ಎಲ್ಲಿರ್ತಿದ್ರು ಅಲ್ಲೇ ಹೋಗಿ ನಾವು ಓದೋದನ್ನ ಮಾಡ್ಕೋಬೇಕಿತ್ತು. ನಮ್ಮ ವಿದ್ಯಾಭ್ಯಾಸ ಅಲ್ಲೇ ಗುರುಗಳನ್ನ ಸೇವೆ ಮಾಡ್ಕೊಂಡು ಮಾಡಬೇಕಿತ್ತು. ಆದರೆ ಈಗ ಯು ಕ್ಯಾನ್ ಸಿ ಈಗ ಹೆಂಗಾಗಿದೆ ಅಂದರೆ, ಯು ಕ್ಯಾನ್ ಸಿಟ್ ವೆರ್ ಎವರ್ ಯು ವಾಂಟ್. ಇಫ್ ಯು ಆರ್ ಇನ್ ಅಮೆರಿಕಾ ಆಲ್ಸೋ, ಓಕೆ ಫೈನ್, ಯು ಕ್ಯಾನ್ ಹ್ಯಾವ್ ದಿ ಕ್ಲಾಸಸ್ ಲೈಕ್ ದಿಸ್. ಇಫ್ ಐ ಸೆಂಡ್ ಯು ದ ವಿಡಿಯೋ, ಯು ವಿಲ್ ಬಿ ವಾಚಿಂಗ್ ದಿ ಹೋಲ್ ಡೇ ಆಲ್ಸೋ, ರೈಟ್ ಅಲ್ವಾ. ಸೊ ಈಗ ಹಿಂಗಿದೆ, ಆಗಿನ ಕಾಲದಲ್ಲಿ ಹಂಗಿತ್ತು. ಸೊ ಜನರಿಗೆ ಆಗಿನ ಕಾಲದಲ್ಲಿ ಭೂಮಿ ಬಗ್ಗೆ ಅಷ್ಟು ಗೊತ್ತಿದ್ದಿಲ್ಲ.
Christopher Columbus had set out the east to find India, but instead went west and discovered a new land that no one knew existed. ಕ್ರಿಸ್ಟೋಫರ್ ಭಾರತ ದೇಶಕ್ಕೆ ದಾರಿನ ಹುಡುಕ್ಬೇಕು ಅಂತ ಹೊರಟ್ರು ಅವರು ಅಲ್ವಾ. ಆದರೆ ಅವನೇನು ಮಾಡ್ದ, ಇನ್ಸ್ಟೆಡ್ ಅವನು ದಾರಿ ತಪ್ಪಿ ವೆಸ್ಟ್ಗೆ ಹೋಗಿ ಅವನು ಬೇರೆ ಒಂದು ದೇಶನೇ ಕಂಡು ಹಿಡ್ದ. ಯಾರು? ಕ್ರಿಸ್ಟೋಫರ್ ಕೊಲಂಬಸ್. ಸೊ ಹೌ ವಾಸ್ ದ ಸ್ಟೋರಿ? Was it good? Yes. So this was the story and hope you all have enjoyed this, right? ಎಲ್ಲರಿಗೂ ತಮ್ಮದಾದಂತಹ ಆಸೆಗಳಿರುತ್ತೆ. ನಾವು ಅದನ್ನು ಮಾಡಲೇಬೇಕು ಅಂತ ಪಟ್ಟು ಹಿಡಿದ್ರೆ ವಿ ಕ್ಯಾನ್ ಡೂ ದ್ಯಾಟ್ ಅಲ್ವಾ. ಸೊ ಇಫ್ ಯು ಡೋಂಟ್ ಹ್ಯಾವ್ ದಟ್, ಏನಂತಾರಲ್ಲ, ನನಗೆ ಅವೆಲ್ಲ ಇಲ್ಲ ಬಿಡಪ್ಪ, ನನಗೇನು ಒಂದು SSLC ಪಾಸ್ ಆದ್ರೆ ಸಾಕೀಗ, ನನಗೇನು ಮಾಡ್ಕೋತೀನಿ ನಾನು ಅಲ್ವಾ. ಯಾರು ಏನು ಮಾಡ್ಕೊಳಕ್ಕಾಗಲ್ಲ ಈಗ ಅಲ್ವಾ. ಸೊ ಐ ಹ್ಯಾವ್ ಸೀನ್ ದಟ್ ಸ್ಟೇಟಸ್ ಸಮಥಿಂಗ್ ಇನ್ ಮೊಬೈಲ್. ಈವ್ನಿಂಗ್ ನೋಡಿದೆ, ಒಬ್ಬ ಅಂತಾನೆ, ಕರೋನಾಯಿಂದ ನಾನು SSLC ಪಾಸ್ ಆಗಿಬಿಟ್ಟೆ ಆಯಿತಾ, ಹೌದಾ ಇಲ್ಲ, ಈಗ ನಾ ಅದು ತಲೆ ಕೆಡ್ಸ್ಕೊಳೋದಿಲ್ಲ ಅಂತ ಅಲ್ವಾ. ಮುಂದೆ ನೋಡೋಣ ತಗೋ. ಆದರೆ ಏನಾಯ್ತು ಇಲ್ಲಿ, ಕರೋನಾನೇ ನಿಮಗೆಲ್ಲ ಪಾಸ್ ಮಾಡಿತ್ತಲ್ವಾ, ಹೌದಾ ಇಲ್ಲ ಮಕ್ಕಳ? ಕರೋನಾನೇ ನಿಮಗೆಲ್ಲ ಪಾಸ್ ಮಾಡಿದ್ದು, ನೀವು ಆರಾಮಾಗಿದ್ದೀರಿ ಈಗ. ಆದರೆ ಈಗ ಎಜುಕೇಷನ್ ಸಿಸ್ಟಮ್ ಹ್ಯಾಸ್ ಟೋಟಲಿ ಚೇಂಜ್ ನೌ. ಯು ಹ್ಯಾವ್ ಟು ವರ್ಕ್ ಹಾರ್ಡ್. ಸಿ ದಿಸ್ ಫ್ರಮ್ ಲಾಸ್ಟ್ ಇಯರ್ 2020 NEP ಹ್ಯಾಸ್ ಚೇಂಜ್ಡ್ ಎವ್ರಿಥಿಂಗ್. ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಹ್ಯಾಸ್ ಟೋಟಲಿ ಚೇಂಜ್ಡ್. ಸೊ ಯು ಹ್ಯಾವ್ ಟು ವರ್ಕ್ ಹಾರ್ಡ್. ನಮಗೆ ಮುಂಚೆ ಕೊರೋನಾ ಇಲ್ಲದ ಟೈಮಲ್ಲೆಲ್ಲ ನಾವೇನು ಮಾಡ್ತಿದ್ವಿ ಅಂದರೆ, ನೀವು ನಮ್ಮ ಜೊತೆ ಇರ್ತಿದ್ರಿ. ವಿ ಯೂಸ್ ಟು ವರ್ಕ್ ಇನ್ ದ ಲ್ಯಾಬ್, ರೈಟ್? ಆ್ಯಂಡ್ ವಿ ಯೂಸ್ ಟು ಲರ್ನ್ ನ್ಯೂ ಥಿಂಗ್ಸ್. Whereas now in the mobile you have to find lot of things, information. Instead of playing in the mobile like video games, seeing the pictures, YouTube channels, stop that all the things and find the answers, and different types of hard working should be done by you. Okay, this is not very easy. So ನಾವೇನು ಮಾಡಬೇಕು, ದೊಡ್ಡವರಾಗಿ ನಾವು ಡಾಕ್ಟರ್ ಆಗ್ಬೇಕಂತಂದ್ರೆ ಎಲ್ಲ ಕಲಿತಾ ಹೋಗ್ಬೇಕು ಇವಾಗಿಂದಲೇ. ಸೊ ಹೆಂಗೆ ಕ್ರಿಸ್ಟೋಫರ್ ಹೆಂಗೆ ಸಾಧಿಸ್ದ, ಕೊನೆಗೆ ಪಾಪ ಇಂಡಿಯಾ ದೇಶದ ರೂಟ್ ಕಂಡು ಹಿಡಿಯೋಕ್ಕಾಗಲಿಲ್ಲ ಅಂದ್ರೂ ಅವನೇನು ಮಾಡ್ದ, ಅಮೇರಿಕಾ ದೇಶದ ರೂಟ್ನ ಕಂಡು ಹಿಡ್ದ. Well then children, hope you all have enjoyed this. We'll meet in the next class with the grammar part of the lesson, that is Christopher's Quest. Okay, I want you to read the whole lesson now as well as word splash. See, I'm telling you again and again, word splash is very important because when the exam starts, we will ask you the words and its meanings also. We will be giving you the words and you have to write the answer. Now board ಮೇಲೆ ಎಕ್ಸ್ಪ್ಲೇನ್ ಮಾಡುವಾಗ we will not tell the whole meaning here ಅಲ್ವಾ. ಟೆಕ್ಸ್ಟ್ ಬುಕ್ಕಲ್ಲಿ ಎಷ್ಟಿದೆ ಅಷ್ಟು ಹೇಳಿರಲ್ಲ ನಾವು. ನಿಮಗೆ ಕಷ್ಟ ಆಗುತ್ತೆ ಅನ್ನೋ ಪದಗಳನ್ನು ನಾವು ಆರಿಸ್ಕೊಂಡು ಇಲ್ಲಿ 4 to 5 ವರ್ಡ್ಸ್ನ ಹೇಳಿರ್ತೀವಿ. ಇನ್ನು ಚಿಕ್ಕ ವರ್ಡೆಲ್ಲ ಇರ್ತವೆ, ಮಕ್ಕಳು ಓದ್ತಾರೆ ಬಿಡಿ ಅಂತ ನಾವು ಬಿಟ್ಟಿರ್ತೀವಿ. ಆದರೆ ನೀವು ಓದೋದೇ ಇಲ್ಲ, ನಮ್ಮ ವಿಡಿಯೋನ ನೋಡ್ಬಿಟ್ಟು ಸುಮ್ಮನೆ ಆಗಿಬಿಡ್ತೀರಿ. ದಟ್ ಹ್ಯಾಸ್ ನಾಟ್ ಟು ಬಿ ಡನ್ ಬೈ ಯು. ಓಕೆ, ಯು ಶುಡ್ ರೀಡ್ ಆಲ್ ದಿ ವರ್ಡ್ಸ್ ಫ್ಲಾಶ್. ನಾವು ಯಾವುದಾದ್ರೂ ಕೇಳ್ಬೋದು. ಓಕೆ, ಎಸ್. Thank you dear students. We'll meet in the next class. Thank you.